Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Matthew, chapter 28, verse 20. I will be with you always to the end of the age. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಇವತ್ತು ನಮ್ಮ ದೇವರು ನಮಗೆ ಅದ್ಭುತವಾದ ವಾಗ್ದಾನದ ವಾಕ್ಯವನ್ನು ಕೊಡ್ತಾ ಇದ್ದಾರೆ. ಏನೆಂದರೆ, ನಮ್ಮ ಯೇಸು ಸ್ವಾಮಿ ನಮಗೆ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. ಹೌದು, ಯಾರಾದರೂ ನಮ್ಮ ಜೊತೆಗಾರರು, ನಮ್ಮ ಸಹೋದರರು, ನಮ್ಮ ಗೆಳೆಯರು ನಮಗೆ ನಾನು ನಿಮ್ಮ ಜೊತೆಗೆ ಇರುತ್ತೇನೆ ಎಂದು ಹೇಳಿದರೆ ನಮಗೆ ಎಷ್ಟು ಸಂತೋಷವಾಗುತ್ತದೆ. ನಮ್ಮ ಕಷ್ಟದ ಸಮಯದಲ್ಲಿ, ನಮ್ಮ ಅನಾರೋಗ್ಯತೆಯ ಸಮಯದಲ್ಲಿ, ಅಥವಾ ನಮ್ಮ ಮನೆಯಲ್ಲಿ ಸಮಾರಂಭಗಳಿರುವಾಗ, ಅಂಥ ಸಂದರ್ಭದಲ್ಲಿ ಯಾರಾದರೂ ಬಂದು ನಾನು ನಿಮ್ಮೊಂದಿಗಿರುತ್ತೇನೆ, ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದರೆ ಎಷ್ಟು ಸಂತೋಷ ಉಂಟಾಗುತ್ತದೆ ಅಲ್ವಾ? ಅದಕ್ಕಿಂತಲೂ ಹೆಚ್ಚಾಗಿ ಇವತ್ತು ನಮ್ಮ ಯೇಸು ಸ್ವಾಮಿ ನಮಗೆ ಹೇಳ್ತಾ ಇದ್ದಾರೆ, ಏನೆಂದರೆ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. ಯಾವತ್ತು ಇರುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇವತ್ತು ಒಂದು ದಿವಸಕ್ಕಾಗಿಯಾ? ಅಲ್ಲ ನನ್ನ ಪ್ರಿಯ ದೇವಜನರೇ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ. ಕೇವಲ ಒಂದು ದಿನದ 24 ಗಂಟೆ ಎಂಬುದಾಗಿ ಅಲ್ಲ, ಒಂದು ವಾರದ 7 ದಿನಗಳು ಮಾತ್ರ ಎಂಬುದಾಗಿ ಅಲ್ಲ, ಒಂದು ತಿಂಗಳ 30 ದಿನಗಳು ಮಾತ್ರ ಎಂಬುದಾಗಿ ಅಲ್ಲ, ಒಂದು ವರ್ಷದ 12 ತಿಂಗಳು ಮಾತ್ರ ಎಂಬುದಾಗಿ ಅಲ್ಲ, 365 ದಿವಸ ಮಾತ್ರ ಅಲ್ಲ, ಆದರೆ ನಮ್ಮ ಜೀವಮಾನ ಪೂರ್ತಿ ಯುಗದ ಸಮಾಪ್ತಿಯವರೆಗೂ, ಈ ಲೋಕ ಅಳಿದು ಹೋಗುವವರೆಗೂ ನಮ್ಮ ಯೇಸು ಸ್ವಾಮಿ ನಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ಹೌದು, ನಮ್ಮ ಯೇಸು ಸ್ವಾಮಿ ವಾಗ್ದಾನವನ್ನು ಕೊಟ್ಟು ನೆರವೇರಿಸುವಂಥ ದೇವರು. ಅಂದು ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. ಅದೇ ವಾಕ್ಯ ನಮ್ಮ ಯೇಸು ಸ್ವಾಮಿ ಇವತ್ತು ನಮಗೆ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. ಯಾತಕ್ಕೋಸ್ಕರ ಯೇಸು ಸ್ವಾಮಿ ನಮ್ಮ ಸಂಗಡ ಇರ್ತಾರೆ ಎಂದರೆ, ನಮ್ಮ ಕೇಡಿನ ದಿನಗಳಲ್ಲಿ ನಮ್ಮ ಕೇಡನ್ನು ಮಾರ್ಪಡಿಸಲಿಕ್ಕೆ, ನಮ್ಮ ದುಃಖದ ದಿನದಲ್ಲಿ ನಮ್ಮ ದುಃಖವನ್ನು ಸಂತೋಷವನ್ನಾಗಿ ಮಾರ್ಪಡಿಸಲಿಕ್ಕೆ ದೇವರು ನಮ್ಮ ಜೊತೆಗಿರ್ತಾರೆ. ಇದಕ್ಕಿಂತ ಹೆಚ್ಚಿನದಾಗಿ ಇನ್ನೇನು ಬೇಕು ಪ್ರಿಯರೇ? ಇನ್ನು ಯಾವುದೂ ಬೇಡ. ನಮ್ಮ ಯೇಸು ಸ್ವಾಮಿ, ಜಗತ್ ರಕ್ಷಕನಾದ ಯೇಸು ಸ್ವಾಮಿ ನಮ್ಮ ಜೊತೆಗೆ ಇರುವಾಗ ಇನ್ನು ಬೇರೆ ಯಾರೂ ನಮಗೆ ಬೇಡ ಪ್ರಿಯರೇ. ನಮ್ಮ ಜೊತೆ ಯಾರೂ ಇರುವುದು ಬೇಡ. ನಮ್ಮ ಜೊತೆ ನಮ್ಮ ತಂದೆ ಇರದಿದ್ದರೂ ಚಿಂತೆ ಇಲ್ಲ, ತಾಯಿ ಇರದಿದ್ದರೂ ಚಿಂತೆ ಇಲ್ಲ, ಸಹೋದರ ಸಹೋದರಿಯರು ಇರದಿದ್ದರೂ ಚಿಂತೆ ಇಲ್ಲ. ಸರ್ವಶಕ್ತನಾದ ದೇವರು, ಎಲ್ಲಕ್ಕಿಂತಲೂ ಹೆಚ್ಚಾಗಿರುವಂಥ ಯೇಸು ಸ್ವಾಮಿ ನಮ್ಮೊಂದಿಗೆ ಇರುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಇನ್ನು ಮುಂದೆ ನಾವು ಭಯ ಪಡುವುದು ಬೇಡ, ಕಳವಳ ಪಡುವುದು ಬೇಡ. ನಮ್ಮ ಯೇಸು ಸ್ವಾಮಿ ನಮ್ಮ ಜೊತೆಗೆ ಇರ್ತೇನೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಯೇಸು ಸ್ವಾಮಿ ನಮ್ಮನ್ನು ಆಶೀರ್ವದಿಸುತ್ತಾರೆ, ನಮ್ಮ ಜೊತೆಗೆ ಇರುತ್ತಾರೆ, ನಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸುತ್ತಾರೆ. ಎಲ್ಲ ದಿವಸಗಳವರೆಗೆ ಯೇಸು ಸ್ವಾಮಿ ನಮ್ಮ ಜೊತೆಗೆ ಇರುತ್ತೇನೆ ಎಂಬುದಾಗಿ ಆಶ್ವಾಸನೆಯನ್ನು ನೀಡ್ತಾ ಇದ್ದಾರೆ. ನನ್ನ ಪ್ರಿಯ ದೇವಜನರೇ, ಇವತ್ತು ನನ್ನ ಜೊತೆಗೆ ಯಾರೂ ಇಲ್ಲ ಎಂಬುದಾಗಿ ನೀವು ಚಿಂತಿತರಾಗಿದ್ದೀರಾ, ಸಹಾಯಕ್ಕೆ ಯಾರೂ ಇಲ್ಲ ಎಂಬುದಾಗಿ ನೀವು ಚಿಂತಿತರಾಗಿದ್ದೀರಾ. ಹಾಗಾದರೆ ಇಂದೇ ಯೇಸುವಿನ ಬಳಿಗೆ ಬನ್ನಿರಿ, ಈ ವಾಕ್ಯವನ್ನು ಎತ್ತಿ ಹಿಡಿದು ಪ್ರಾರ್ಥನೆ ಮಾಡಿರಿ. ದೇವರು ಖಂಡಿತವಾಗಿಯೂ ನಿಮ್ಮ ಜೊತೆಗಿದ್ದು ಯುಗದ ಸಮಾಪ್ತಿಯವರೆಗೂ ನಿಮ್ಮನ್ನು ನಡೆಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಹೇಳಿದ ದೇವರೇ, ನಿಮಗೆ ಸ್ತೋತ್ರಪ್ಪ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಇವರಲ್ಲಿ ಅನೇಕರು ಕೈ ಬಿಡಲ್ಪಟ್ಟವರಾಗಿದ್ದಾರೆ ಕರ್ತನೆ, ದುಃಖಿತರಾಗಿದ್ದಾರೆ ಸ್ವಾಮಿ, ನೋವಿನಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ ಸ್ವಾಮಿ. ಅವರ ಜೊತೆಗಿರು ಸ್ವಾಮಿ. ಒಂಟಿತನವನ್ನು ಅನುಭವಿಸುವಂಥ ಎಲ್ಲ ನನ್ನ ಸಹೋದರ ಸಹೋದರಿಯರ ಜೊತೆಗೆ ನೀನಿರು ಸ್ವಾಮಿ. ನೀನು ಸಹಾಯಕನಾಗಿದ್ದುಕೊಂಡು ಅವರ ಬಲಗಡೆಯಲ್ಲಿ ನೆರಳಿನಂತೆ ಇದ್ದು, ತಂದೆಯೋಪಾದಿಯಲ್ಲಿ ಅವರ ಜೊತೆಗಿದ್ದು, ತಾಯಿಯೋಪಾದಿಯಲ್ಲಿ ಅವರಿಗೆ ಸಂತೈಸಿ ನೀನು ಅವರನ್ನು ಕಾಪಾಡು ಸ್ವಾಮಿ. ಅವರನ್ನು ಬಲಪಡಿಸು, ಅವರನ್ನು ಆಶೀರ್ವದಿಸು. ಅವರು ಜಯದ ಜೀವಿತವನ್ನು ಜೀವಿಸಲಿಕ್ಕೆ ಕೃಪೆ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.